ಸರ್ಕಾರಕ್ಕೆ ಮರಣ ಶಾಸನ ಬರೆಯುತ್ತಾ ದಲಿತರ ಆಕ್ರೋಶ. ಸಂಪೂರ್ಣ ಒಳ ಮೀಸಲಾತಿಗಾಗಿ ರಣ ಕಹಳೆ ಊದಿದ ಮಾದಿಗ ದಂಡು. ರಾಜ್ಯದಲ್ಲಿ ಮೀಸಲಾತಿ ಕಿಚ್ಚು ಈಗ ದಗದಗ ಉರಿತಾ ಇದೆ. ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿಸಿದ್ರೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮೀನಾಮೇಷ ಎಣಿಸುತ್ತಿರುವುದು ದಲಿತ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದೆ. ಇಂದು ರೋಣಾದ ಮಣ್ಣಿನಲ್ಲಿ ಹಿರಿಯ ಹೋರಾಟಗಾರ ಅಂಬಣ್ಣ ಅರೋಲಿಕರ್ ನೇತೃತ್ವದಲ್ಲಿ ಸರ್ಕಾರಕ್ಕೆ ನೇರ ಎಚ್ಚರಿಕೆ ರವಾನಿಸಲಾಗಿದೆ. ಹೌದು, ಇದು ಕೇವಲ ಪ್ರತಿಭಟನೆಯಲ್ಲ, ಇದು 35 ವರ್ಷಗಳ ರಕ್ತಸಿಕ್ತ ಹೋರಾಟದ ನ್ಯಾಯಕ್ಕಾಗಿ ನಡೀತಾ ಇರುವ ಯುದ್ಧ. ರೋಣದ ಪರಿವೀಕ್ಷಣಾ ಮಂತ್ರದಲ್ಲಿ ನಡೆದ ಬೃಹತ್ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕಳೆದ ಫೆಬ್ರವರಿ 27ರಂದು ಸರ್ಕಾರ ಹೊರಡಿಸಿರುವ ವಿವಾದಿತ ನೇಮಕಾತಿ ಆದೇಶವನ್ನ ತಕ್ಷಣವೇ ಹಿಂಪಡೆಯಬೇಕು. ಒಳ ಮೀಸಲಾತಿ ಅನ್ವಯಿಸದೆ ಮಾಡುವ ನೇಮಕಾತಿಗಳು ಸಮುದಾಯಕ್ಕೆ ಮಾಡುವ ದ್ರೋಹ ಅಂತ ಮುಖಂಡರು ಕಿಡಿಕಾರಿದ್ದಾರೆ. ಒಳ ಮೀಸಲಾತಿಯನ್ನ ವಿರೋಧಿಸುವ ಪ್ರತಿಯೊಬ್ಬರು ಕೂಡ ಸಂವಿಧಾನ ವಿರೋಧಿಗಳು. ಸದಾಶಿವ ಆಯೋಗದ ವರದಿಯ ಆಶಯದಂತೆ ನ್ಯಾಯ ಸಿಗೋ ತನಕ ನಾವು ವಿಶ್ರಮಿಸುವುದಿಲ್ಲ ಅಂತ ರೋಣ ತಾಲೂಕು ಮುಖಂಡ ವೀರಪ್ಪ ದೆಗ್ಗಿನಮನಿ ಎಚ್ಚರಿಸಿದ್ದಾರೆ. ಇದೇ ಮಾರ್ಚ್ 12ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಲಕ್ಷಾಂತರ ಜನರ ಬೃಹತ್ ಸಮಾವೇಶ ನಡೆಯುತ್ತೆ. ಈ ಪ್ರತಿಭಟನೆಯ ಮೂಲಕ ಸರ್ಕಾರದ ಇಟ್ಟಿಗೆಗೆ ಇಟ್ಟಿಗೆಯಿಂದ ಉತ್ತರಿಸಲು ರೋಣ ಹಾಗೂ ಗಜೇಂದ್ರಗಡದ ಸಾವಿರಾರು ಯುವಕರು ಸಜ್ಜಾಗಿದ್ದಾರೆ. ಹಿರಿಯ ಹೋರಾಟಗಾರ ಅಂಬಣ್ಣ ಅರೋಲಿಕರ್ ಅವರ ಖಡಕ್ ವಾರ್ನಿಂಗ್. ಸಿದ್ದರಾಮಯ್ಯ ಅವರೇ, ನೀವು ಅಹಿಂದ ನಾಯಕ ಅಂತ ಕರೆಸಿಕೊಳ್ತೀರಿ, ಆದರೆ ನಮ್ಮ ಹಕ್ಕಿನ ವಿಷಯದಲ್ಲಿ ನಿಮ್ಮ ಮೌನ ಯಾಕೆ? ಮಾರ್ಚ್ 12ರ ಕ್ಯಾಬಿನೆಟ್ನಲ್ಲಿ ಸರಿಯಾದ ತೀರ್ಮಾನ ಬರೆದಿದ್ರೆ ರಾಜ್ಯದಲ್ಲಿ ರಕ್ತಪಾತವಾದರೂ ಅಚ್ಚರಿಯಿಲ್ಲ ಅಂತ ಅಂಬಣ್ಣ ಅರೋಲಿಕರ್ ಅತ್ಯಂತ ಆಕ್ರೋಶಭರಿತವಾಗಿ ನುಡಿದಿದ್ದಾರೆ. ಈಗಾಗಲೇ 35 ವರ್ಷದಿಂದ ಇಡೀ ರಾಜ್ಯದಾದ್ಯಂತ ಏಕೈಕ ಬೇಡಿಕೆ, ಏಕಮಾತ್ರ ಬೇಡಿಕೆಗಾಗಿ 35 ವರ್ಷಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ಈ ಮಾದಿಗ ಸಮುದಾಯ. ಇವತ್ತು ಒಳ ಮೀಸಲಾತಿ ಅಂದರೆ ಕೇವಲ ಮಾದಿಗಕ್ಕೆ ಸಂಬಂಧಪಟ್ಟಿದ್ದಲ್ಲ, 101 ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 101 ಜಾತಿಗಳು ಒಡೆದು ಹೋಗಬಾರ್ದು. 2 ಸಮುದಾಯಗಳು 101 ಜಾತಿಗಳು ಒಂದು ಕಡೆ ಸೇರಬೇಕು, ಸೌಹಾರ್ದಯುತವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಅಂಬೇಡ್ಕರ್ ಆಶಯ, ಇದು ಪ್ರೊಫೆಸರ್ BK ಅವರ ಆಶಯ. ಈ ಆಶಯವನ್ನು ನಂಬಿರ್ತಕ್ಕಂಥ ಮಾದಿಗ ಸಮುದಾಯ 35 ವರ್ಷಗಳ ಕಾಲ ನಿರಂತರವಾಗಿ ಯುದ್ಧ ಮಾಡಿದೆ. ಇದು ಸತ್ತಿದ್ದಾರೆ, ಸಾಕಷ್ಟು ಜನ ನೌಕರಿ ಕಳ್ಕೊಂಡಿದ್ದಾರೆ, ಶಾಸಕರು ಆರೋಗ್ಯವನ್ನು ಕಳ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ನಾವೇನು ಭಾವಿಸಿದ್ವು, ಅವರು ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಾಯಿತು 2004 ಆಗಸ್ಟ್ 1ಕ್ಕೆ, ಅವತ್ತೇ ಅವರು 2-3 ತಿಂಗಳಲ್ಲೇ ಜಾರಿ ಮಾಡಬಹುದಾಗಿದೆ. ಯಾಕಂದರೆ ಈಗ ತೆಲಂಗಾಣದಲ್ಲಿ ಜಾರಿ ಆಗಿದೆ, ಆಂಧ್ರದಲ್ಲಿ ಜಾರಿ ಆಗಿದೆ, ಜಾರ್ಖಂಡಲ್ಲಿ ಜಾರಿ ಆಗಿದೆ. BJP, ತೆಲುಗುದೇಶಂ ಮತ್ತು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದಲ್ಲಿ ಜಾರಿ ಆಗಿದೆ. 3 ಪಕ್ಷಗಳು ಒಪ್ಕೊಂಡಿದ್ದಿರುತ್ತೆ. ಹಂಗಾಗಿ ಸಿದ್ದರಾಮಯ್ಯ ಮಾಡಿದ ತಕರಾರೇ ಇಲ್ಲ. ಆದರೆ ಅನಗತ್ಯವಾಗಿರ್ತಕ್ಕಂಥ ರಾಜಕೀಯ ಪ್ರಭಾವ ಮತ್ತು ನಮ್ಮ ಶಾಸಕರು, ಸಂಸದರ ಸಂಖ್ಯೆ ಮತ್ತು ಧ್ವನಿ ಭಾಳ ಮೃದುವಾಗಿರೋದ್ರಿಂದ ಒಂದಷ್ಟು ಮಟ್ಟಿಗೆ ನಮ್ಮ ವಂಚನೆಯಾಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಒಳ ಮೀಸಲಾತಿ ಹೋರಾಟ ಕೇವಲ ಕಾಂಗ್ರೆಸ್ ಪಕ್ಷದ ವಿರುದ್ಧಷ್ಟೇ ಹೋರಾಟ ಮಾಡಿಲ್ಲ, BJP ವಿರುದ್ಧಷ್ಟಲ್ಲ, ಎಲ್ಲ ಪಕ್ಷಗಳ ವಿರುದ್ಧ ಹೋರಾಟ. ಯಡಿಯೂರಪ್ಪ ಕೇಳೋ ಯಡಿಯೂರಪ್ಪ, ನಮ್ಮ ನಡಿಗೆ ಏನಂತ ಕೇಳೋ ಯಡಿಯೂರಪ್ಪ. ಕುಮಾರಣ್ಣ ಕೇಳೋ ಕುಮಾರಣ್ಣ, ಕಾಲ್ನಡಿಗೆ ಯಾಕಂತ ಕೇಳೋ ಕುಮಾರಣ್ಣ. ಸಿದ್ದರಾಮಣ್ಣ ಕೇಳೋ ಸಿದ್ದರಾಮಣ್ಣ, ನಮ್ಮ ಯುದ್ಧ ಯಾಕಂತ ಕೇಳೋ ಸಿದ್ದರಾಮಣ್ಣ. ಈ 3 ಪಕ್ಷಗಳಿಂದ ನಿಲ್ಲಿಸಿರ್ತಕ್ಕಂಥ ಪ್ರತಿಪಕ್ಷ, ಬಹುದೊಡ್ಡ ಪ್ರತಿಪಕ್ಷ ಮಾದಿಗ ಸಮುದಾಯ. ನಮಗೋಸ್ಕರ ನಾನು ಮೊದಲೇ ಹೇಳಿದ್ದಲ್ಲ, ನಮಗೋಸ್ಕರ ನಾವು ರಿಸರ್ವೇಷನ್ ತೊಗೊಂಡಿದ್ರೆ 6% ರಿಸರ್ವೇಷನ್ ತೊಗೊಂಡು ಇಷ್ಟೊತ್ತಿಗೆ ನಮ್ಮ ಮಕ್ಕಳು ದೊಡ್ಡ ಮಟ್ಟದ ವಿದ್ಯಾವಂತರಾಗ್ತಿದ್ರು, ಇಂಜಿನಿಯರ್ಸ್ ಆಗ್ತಿದ್ರು, ಡಾಕ್ಟರ್ಸ್ ಆಗ್ತಾ ಎಲ್ಲ 35 ವರ್ಷಗಳ ಒಂದು ತಲೆಮಾರಿನ ಹೋರಾಟವನ್ನು ನಾವಿವತ್ತು ಮಾಡಿ ಒಂದು ತಲೆಮಾರು ನಮ್ಗೆ ನಷ್ಟ ಆಗಿದೆ. 75 ವರ್ಷಗಳ ಮೀಸಲಾತಿ ನಷ್ಟ ಆಗಿದೆ ನಮಗೆ. ಅದಕ್ಕೋಸ್ಕರ ಇವತ್ತು ನಮ್ಮ ಅಣ್ಣ ತಮ್ಮಂದರು ಯಾರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೋ ಅವರು ಅಂಬೇಡ್ಕರ್ ವಾದಿಗಳಾಗಿದ್ದರೆ ಅಥವಾ ನಿಜವಾಗಿರ್ತಕ್ಕಂಥ ಸಂವಿಧಾನವನ್ನು ಅಪ್ಪಿಕೊಟ್ಟಿದ್ರೆ ದಯವಿಟ್ಟು
ಈಗಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯವನ್ನು ಅಥವಾ ಸಹಜ ನ್ಯಾಯವನ್ನು ಅವ್ರು ಒಪ್ಪಬೇಕಾಗಿತ್ತು, ಒಪ್ಪಲೇಬೇಕು. ನೀವು ತಾತ್ಕಾಲಿಕವಾಗಿ ನಮ್ಮನ್ನು ವಿರೋಧಿಸ್ಬೋದು, ಆದರೆ ಅಂತಿಮ ಗೆಲ್ತಕ್ಕಂಥದ್ದು ನಾವು. ಯಾಕಂದ್ರೆ ಧರ್ಮದ ಮೇಲೆ ಇದ್ದೀವಿ, ಸಂವಿಧಾನದ ಬಾಬಾ ಸಾಹೇಬ್ ಸಂವಿಧಾನ ಅಪ್ಪಿಕೊಂಡಿರ್ತಕ್ಕಂಥ ನಾವು ಆಚರಣೆ ಇರ್ತಕ್ಕಂಥವು. ಆ ಸಂವಿಧಾನಕ್ಕೋಸ್ಕರ ಯಾವುದೇ ತ್ಯಾಗಕ್ಕೂ ಸಿದ್ಧ ಇರತಕ್ಕಂಥ ಜಾತಿ ಇದು. ಅದಕ್ಕೋಸ್ಕರ ಮಾದಿಗರ ಹೋರಾಟ ಮಾನವ ಹಕ್ಕುಗಳ ಹೋರಾಟ. ಇವತ್ತು ಮಾದಿಗರ ಒಳ ಮೀಸಲಾತಿ ನಿರ್ಣಯದಿಂದ, ಈ ಒಂದು ದೃಷ್ಟಿಕೋನದಿಂದ ಇವತ್ತು ಒಕ್ಕಲಿಗರು, ಲಿಂಗಾಯತಗಳು ಒಳ ಮೀಸಲು ಮಾಡ್ತಾರೆ. ವಾಲ್ಮೀಕಿಗಳು ಒಳ ಮೀಸಲಾತಿ ಸಿಗ್ತಾ ಇದೆ ನಮ್ಮ ಹೋರಾಟದಿಂದ. ಒಕ್ಕಲಿಗರಲ್ಲಿ 2-3 ಜಾತಿಗಳಿವೆ. ಆ ಒಕ್ಕಲಿಗರಲ್ಲಿ ಕೂಡ ಇವತ್ತು ಕುಂಚಿಟಿಗ ಒಕ್ಕಲಿಗರು ಅಂತಿದ್ದಾರೆ. ಅವರಿಗೂ ಒಳ ಮೀಸಲಾತಿ ಸಿಗ್ತಕ್ಕಂಥ ಬಹುದೊಡ್ಡ ನ್ಯಾಯವನ್ನು ಕಲಿಸಿರ್ತಕ್ಕಂಥ ಜಾತಿ. ಅದಕ್ಕೋಸ್ಕರ ನಮ್ಮನ್ನು ಯಾರು ಪಕ್ಷಪ್ರೇರಿತವಾಗಿ ಅಥವಾ ಒಂದು ಸಮುದಾಯ ಹೋರಾಟ ಮಾಡೋದನ್ನ ಪ್ರಶ್ನೆ ಇಲ್ಲ, ಗ್ರಹಿಕೆ ಕಡಿಮೆ. ನೀವೆಲ್ಲರ ಲೀಡರ್ಸ್ ಈ ವಿಷಯವನ್ನು ಅರ್ಥ ಮಾಡಿಕೊಂಡು ಇರಬೇಕಾಗಿದೆ. ಅದಕ್ಕೋಸ್ಕರ ಇವತ್ತಿನ ಸಭೆಯ ಬಹುಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಂದರೆ ಸಿದ್ದರಾಮಯ್ಯನವರು ನಾಳೆ 12ನೇ ತಾರೀಕು ನಡೀತಕ್ಕಂಥ ಕ್ಯಾಬಿನೆಟಲ್ಲಿ ನ್ಯಾಯಾಲಯದ ಆದೇಶವನ್ನು ಮತ್ತೊಂದು ಸಾರಿ ಪುನಃ ಅವಲೋಕಿಸಿ, ಯಾವುದೇ ರೀತಿ ಸ್ಟೇಯಲ್ಲಿ ಕೊಟ್ಟಿಲ್ಲ, 56% ಹೆಚ್ಚಿಗೆ ಮಾಡಿದ ಕಾನೂನು ಅಡೆತಡೆಗಳಿದ್ದರೂ ಕೂಡ 6% ರಿಸರ್ವೇಷನ್ ಬದಿಗಿಟ್ಟು ಇರ್ತಕ್ಕಂಥ 50% ಅಥವಾ 15% ಎಸ್ ಸಿಗಳಿದೆಯಲ್ಲ ಅದರಲ್ಲಿ ಒಳ ಮೀಸಲಾತಿಯನ್ನು ಕೊಡಲೇಬೇಕು. ಇದರ ಬಿಟ್ಟು ಬೇರೆ ದಾರಿನೇ ಇಲ್ಲ. ಒಂದು ವೇಳೆ ಹೋದರೆ ಈ ರಾಜ್ಯದಲ್ಲಿ ರಕ್ತಪಾತ ಆಗ್ತದೆ, ರಾಜಧಾನಿ ರಣಾಂಗಣ ಆಗ್ತದೆ ಅನ್ನೋ ಸಂದೇಶವನ್ನು ಕೊಡಬೇಕು. ಇದು ತಮಾಷೆಯ ವಿಚಾರ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇವತ್ತಿನಿಂದ ನೀವು ನಿದ್ದೆ ಮಾಡಬೇಡಿ. ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ನೀವು ಟ್ವೀಟರ್ನಲ್ಲಿ 12ರ ಹೋರಾಟ ಅಂತಿಮವಾಗಿರ್ತಕ್ಕಂಥ ಹೋರಾಟ. ಇದು ನೆಗ್ಲೆಕ್ಟ್ ಮಾಡಿದ್ರೆ ನೀವು 2018 ನಮಗೋಸ್ಕರ ಸೋತಿದ್ರಲ್ಲ, ಅದೇ ಥರ ಮತ್ತೆ ರಿಪೀಟ್ ಆಗ್ತದೆ ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ಕಾಂಗ್ರೆಸ್ ಎದ್ಕೊಂಡೇ ಕಾಂಗ್ರೆಸ್ ವಿರೋಧ ಮಾಡ್ತಕ್ಕಂಥ ಕಾಂಗ್ರೆಸ್ ಪ್ರಶ್ನೆನೇ ಇಲ್ಲ ಈ ಸಮುದಾಯ. ಅದಕ್ಕೋಸ್ಕರ ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಜನ 12ನೇ ತಾರೀಕು ಫ್ರೀಡಮ್ ಪಾರ್ಕಿಗೆ ಲಕ್ಷೋಪಾದಿಯಲ್ಲಿ, ಯುದ್ಧೋಪಾದಿಯಲ್ಲಿ ಬಂದು ಸರ್ಕಾರವನ್ನು ಬೀದಿ ತರಿಸ್ಬೇಕಾಗಿದೆ. ಯಾವುದೇ ಸರ್ಕಾರ, ಎಲ್ಲ ಸರ್ಕಾರಗಳಿಗೆ ಹೋರಾಟ ಮಾಡಿ. ಜಗದೀಶ್ ಶೆಟ್ಟರಿಂದವೂ ಲಾಠಿ ಎಡ್ತಿದ್ದೀವಿ. ಬೆಳಗಾವಿಯಲ್ಲಿ ಬೆತ್ತದ ಏಟು, ಹುಬ್ಬಳ್ಳಿಯಲ್ಲಿ ಸತ್ತಾರ 8, ಬಿಚ್ಚಬೇಕಿ ಸಲಸಿನ ಗಂಟು, ತಪ್ಪಿದರೆ ಅಪಾಯ ಉಂಟು. ನಡೆದಾದಿ ರಾಜ್ಯದ ತುಂಬ, ನಡೆದಾದಿ ಹುಲಿಗಳ ಹಿಂಡ, ಕೇಳೈತೆ ನಿಮ್ಮ ತಲೆದಂಡ. ಓ ನಮ್ಮ ನಾಡಿನ ಒಡೆಯ, ಕೇಳಿ ನಮ್ಮ ಸಿದ್ದರಾಮಯ್ಯ. ಸಾಕು ಮಾಡಿ ಸುಳ್ಳಿನ ಕಥೆಯ, ಸಾಕು ಮಾಡಿ ಮೋಸದ ಕಥೆಯ, ಹಂಚಬೇಡಿ ಮೀಸಲಾತಿಯ. ಇದು ಮಾಜಿ ಸಮುದಾಯ ರೀತಿಯೇ. ಕಾಂಗ್ರೆಸ್ ಪಕ್ಷದ ನಾಯಕರು ಸಿದ್ದರಾಮಯ್ಯ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಎದೆಗಾರಿಕೆಗಳು ಮಾದಿಗೆ ಮಾತ್ರ. ಹಂಗಾಗಿ ಒಳ ಮೀಸಲಾತಿ ವಿಚಾರವನ್ನು ವೈಜ್ಞಾನಿಕವಾಗಿ ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ಸಿದ್ದರಾಮಯ್ಯ ಜಾರಿ ಮಾಡಬೇಕು. ನೇಮಕಾತಿ ಅಷ್ಟೇ ಅಲ್ಲ, ಬ್ಯಾಕ್ಲಾಗ್, ಬಡ್ತಿ ಮತ್ತು ಮುಂಬಡ್ತಿಯಲ್ಲಿ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಸಿದ್ದರಾಮಯ್ಯವರು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಜಾರಿ ಮಾಡತಕ್ಕಂಥ ಬಹುದೊಡ್ಡ ಸುವರ್ಣಾವಕಾಶ ಸಿಕ್ಕಿದವರು ಯಾವ ಪಕ್ಷಕ್ಕೂ ಸಿಕ್ಕಿಲ್ಲ. ಎಲ್ಲ ಪಕ್ಷಗಳಿದ್ದಾಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿರಲಿಲ್ಲ. ಒಳ ಮೀಸಲಾತಿಗೆ ಕಾನೂನು ವಿರೋಧ ಆಗಿದೆ, ಸಂವಿಧಾನ ವಿರೋಧ ಆಗಿದೆ. ಅಂಥ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿರ್ತಕ್ಕಂಥ ಸುಸಂದರ್ಭವನ್ನು ಸಿದ್ದರಾಮಯ್ಯವರು ಬಳಸಿಕೊಂಡು ಶೋಷಿತ ಸಮುದಾಯಕ್ಕೆ 101 ಜಾರಿಗೆ ನ್ಯಾಯ ಕೊಡಬೇಕು. ಮಾದಿಗರಿಗೆ ಅಷ್ಟೇ ಅನ್ನೋದು ಈ ಒಂದು ಹೋರಾಟದ ಉದ್ದೇಶ. ಅದಕ್ಕೋಸ್ಕರ ಇಡೀ ಕರ್ನಾಟಕದ ಮಹಾಜನತೆಯಲ್ಲಿ ನಾನು ಕೇಳ್ತಾ ಇದ್ದೀನಿ, 12ರ ಹೋರಾಟಕ್ಕೆ, ಮಾರ್ಚ್ 12ರ ಹೋರಾಟಕ್ಕೆ ಲಕ್ಷಗಳ ಜನರಲ್ಲಿ ಸೇರಬೇಕಾಗಿದೆ. ಇದು ಸ್ವಂತ ಸ್ವಾಭಿಮಾನದ ಹೋರಾಟ ಆಗಿದೆ. ಇದು ಯಾವುದೋ ರಾಜಕೀಯ ಪಕ್ಷದ ಹೋರಾಟ ಅಲ್ಲ, ರಾಜಕೀಯ ನಾಯಕರ ಮೇಲೆ ಡಿಪೆಂಡ್ ಆಗಿದೆ ಈ ಹೋರಾಟ. ಅದಕ್ಕೋಸ್ಕರ ಸ್ವಂತ ಸ್ವಾಭಿಮಾನದಿಂದ ಬರ್ತಕ್ಕಂಥ ಈ ಸಮರೋಪಾಲಿಗೆ ತಾವು ಲಕ್ಷಾಂತರ ಜನ ಬರಬೇಕು. ಪಕ್ಷಾತೀತವಾಗಿ, ಸಂಘಟನಾತೀತವಾಗಿ, ವ್ಯಕ್ತಿ ಭೇದಗಳನ್ನು ಮರೆತು ಎಲ್ಲ ಬಣಗಳನ್ನು ಬದಿಗಿಟ್ಟು ಈ ಹೋರಾಟವನ್ನು ಸಕ್ಸಸ್ ಮಾಡ್ತಕ್ಕಂಥದ್ದು ಚಾರಿತ್ರಿಕ ಜವಾಬ್ದಾರಿ. ಆ ಜವಾಬ್ದಾರಿ ನೀವು ಸಾಕ್ಷಿ ಆಗಿದ್ರೆ ನಿಮ್ಮ ಆತ್ಮವಂಚನೆ ಆಗ್ತದೆ, ಆತ್ಮಶಕ್ತಿಗೆ ವಿರುದ್ಧವಾಗಿ ಹೇಳ್ತೀರಿ, ನಮ್ಮ ಜನಾಂಗಕ್ಕೆ ನಷ್ಟ ಆಗ್ತದೆ. ಈ ನಷ್ಟವನ್ನು ಆಗಲಾರದಂತೆ ನೋಡ್ಕೊಳ್ತಕ್ಕಂಥ ಐತಿಹಾಸಿಕ ಜವಾಬ್ದಾರಿ ನಾವು ಸಾಕ್ಷಿದಾರ ಆಗ್ತೀವಿ. ಅದಕ್ಕೋಸ್ಕರ ಇಡೀ ರಾಜ್ಯದ ಎಲ್ಲ ಸಂಘಟನೆ, ನಾನು ಹೇಳಿದ ಎಲ್ಲ ಸಂಘಟನೆ ಎಕ್ಸೆಪ್ಟು ನಮ್ಮ ಮೂರ್ತಿಯವರು ಮತ್ತು ನಮ್ಮ ಗುರುಮೂರ್ತಿಯವರು ಬಿಟ್ಟರೆ ಅವರನ್ನು ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ನಾವು ವಾಟ್ಸಪ್ ಜೊತೆ ಮಾತಾಡ್ತೀವಿ. ಇನ್ನು 14ಕ್ಕೆ 12ರಿಂದ ಹೋರಾಟ ಸಲ 14ಕ್ಕೆ ಹೋರಾಟಕ್ಕೆ ಹೋಗೋರೇ ಇಲ್ಲ. ಅದಕ್ಕೋಸ್ಕರ ನೀವು ಕೂಡ ನಾಳೆ 12 ಹೋರಾಟವನ್ನು ಮತ್ತೆ ವ್ಯಾಟ್ಸಪ್ಪಲ್ಲಿ ಸಪ್ರೇಟ್ ವೀಡಿಯೋಗಳು ಮಾಡಿ ಕನ್ವಿನ್ಸ್ ಮಾಡ್ತೀವಿ. ನೆಕ್ಸ್ಟ್ ಬೆಳಗ್ಗೆ 6 ಗಂಟೆಗೆ ಬರ್ತಾರೆ ನಮ್ಮ ಆನಂದಪುರ. ಇಲ್ಲ ನಾನು ಹೋಗೋದು ದಯವಿಟ್ಟು ಇಲ್ಲಿ ಒಂದು 10 ನಿಮಿಷ ಟೈಮ್ ಕೊಡೋದು ಅಂತ ಹೇಳೋದಕ್ಕೋಸ್ಕರ ನನಗೇನು ಬೇರೆ ಕೆಲಸ ಸಮಯ ಕೆಲಸ ನಿಮ್ಮ ಮನೆ ಮಾತಾಡೋದಕ್ಕೇನೆ ಆರೋಗ್ಯಧಾಮಕ್ಕೆ ಹೋಗಿದ್ದೆ ನಾನು. 25 ತಾರೀಕಿಗೆ ಅಂಗೀಕಾರಕ್ಕಲ್ಲ ವಿದ್ಯೆ ಉದ್ಯೋಗಗಳು ಸಿಗ್ತಾವೆ ನಮ್ಮವ್ರಿಗೆ ಅಂತೇಳಿ 25 ಮುಗಿದಂತೂ ಹೋದೆ. ಮತ್ತು ಬೆಂಕಿ ಮತ್ತು 25 ಮುಗಿಸ್ಬಿಟ್ಟು 6 ತಾರೀಕಿಗೆ ಮತ್ತು ಇದಕ್ಕೆ ಹೋರಾಟ ಬಂದಿದೆ. ರೆಸ್ಟ್ ಬೇಕಾಗಿತ್ತು. ನಾನು ರೆಸ್ಟ್ ಮುಖ್ಯ ಅಲ್ಲ, ಸಮುದಾಯ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಾಲುದಾರಿಕೆ ಸ್ವಂತ ಖರ್ಚಲ್ಲಿ ಮಾಡಬೇಕು. ನಾವು ಯಾವ ಪಕ್ಷದ ಬಾಲಮೋಚು ಅದನ್ನೇ ಎಲೆಕ್ಷನ್ ಬಂದರೆ ಎಲೆಕ್ಷನ್ ಮಾಡಿ ಆ ಥರ ಒಂದು ಐತಿಹಾಸಿಕ
ಒಂದು ಚಾರಿತ್ರಿಕ ಜವಾಬ್ದಾರಿ ನೆರವೇರಿಸ್ತಕ್ಕಂಥ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಇದರಿಂದ ಎಲ್ಲ ಪಕ್ಷಗಳಿಗೆ ಮತ್ತು ಎಲ್ಲ ಸಮುದಾಯಗಳಿಗೆ ಒಂದು ದೊಡ್ಡ ಪಾಠ, ಆ ಪಾಠವನ್ನು ಕಲಿಸ್ತಕ್ಕಂಥ ಎಲ್ಲರೂ ವಾರಸರಾಗಬೇಕು, ಅದರ ಫಲಾನುಭವಿಗಳಾಗಬೇಕಂತೇಳಿ ಇವತ್ತು ಅರ್ಜೆಂಟಾಗಿ ಈ ಸಭೆಗೆ ಬಂದಿರ್ತಕ್ಕಂಥ ನಿಮ್ಮೆಲ್ಲ ಒಂದಿಸ್ತೀನಿ. 12ನೇ ತಾರೀಕಿಗೆ ನೀವು ಬುತ್ತಿ ಕಟ್ಕೊಂಡು ಹೋರಾಡಬೇಕು. 12ನೇ ತಾರೀಕಿಗೆ ನಿಮ್ಮ ಮನೆಗಳು ಬಿಟ್ಟು ಮನೆಗೆ ಹೋಗಿ ಹೋರಾಡಬೇಕು. ಇದನ್ನು ಮನೆ ತಲುಪಿಸಿ 12 ಹೋರಾಟ ಸಕ್ಸಸ್ ಮಾಡೋಣ. ಅಂತಿಮ ವಿಜಯ ನಮ್ಮದೇ. ಈ ಹೋರಾಟ ಯಾರು ತಡೆಗಟ್ಟಕ್ಕಾಗಲ್ಲ, ತಡೆಗಟ್ಟವರೆಲ್ಲ ಸೋತು ಹೋಗ್ತಾರೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಕಳೆದ ಚುನಾವಣೆಯಲ್ಲಿ ಯಾರು ಒಳ ಮೀಸಲಾತಿ ವಿರೋಧಿಸಿದರು, ಶಿವರಾಜ್ ತಂಗಡಿ, ಮಾನಪ್ಪ ವಜ್ಜಲ್, ರಾಜು ಪಿ ರಾಜು ಕುಡ್ಜಿ, ಅದೇ ಥರ ನರೇಂದ್ರ ಸ್ವಾಮಿ, ಇವರೆಲ್ಲರೂ ಒಳ ಮೀಸಲಾತಿಯ ಉಗ್ರವಾಗಿರ್ತಕ್ಕಂಥ ಇವರೆಲ್ಲ ಕೆಲಸ ಮಾಡಿದ್ರು. ಇವರು ಒಳ ಮೀಸಲಾತಿ ಹೋರಾಟ ತಾಕತ್ತಿಲ್ಲ ಅಂದ್ಕೊಬೇಡ್ತಾರೆ. ಎಲ್ಲ ಹೋರಾಟಗಳು ದಲಿತ ಚಳವಳಿಯನ್ನು ಬ್ರೇಕ್ ಆಯಿತು. ಆ ದಲಿತ ಚಳವಳಿ ಬ್ರೇಕ್ ಆದ ನಂತರ BK ಅವರು ವಾರಸಲಾರಿಕೆಯನ್ನು ಮುಂದುವರಿಸಿದೆ. ಒಳ ಮೀಸಲಾತಿ DHS ಮೀಸಲಾತಿ ಹೋರಾಟನ BK ಅವರಷ್ಟೇ ಮಾತಾಡಿದ್ರು, DHS ಎಲ್ಲ ಮಾತಾಡಿದ್ರು, ಸಾಗರ್ ಮಾತಾಡಿರಲಿಲ್ಲ. ಒಳಗೆ ಅದನ್ನು ವಿರೋಧಿಸಿದ್ರು. ಅವಾಗೇ ಅದನ್ನು ನೊಂದುಕೊಂಡು ಅವರು ಆ್ಯಕ್ಚುಲಿ ಬ್ರೇನ್ ಯಾಮರಿಗೆ ಅನ್ಸಾಯ್ತು ನಿಮ್ಮ ಜಿಲ್ಲೆಯಲ್ಲಿ ಅಲ್ವಾ. ಹಂಗಾಗಿ ಒಂದು ವೇಳೆ BK ಅವರ ಪರಂಪರೆ, BK ಅವರ ಆದಿಯನ್ನು ನಾವು ಹೇಳ್ತಾ ಇದ್ದೀವಿ. ಯಾರಿಗೆ ಯೋಚನೆ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿ ಆಗಬೇಕು. ಮಾದಿಗೊಂದು ಪ್ರತ್ಯೇಕ ಸಂಘ ಆಗ್ತಕ್ಕಂಥ ಅಗತ್ಯ ಇದೆ. ನೀವು ಯಾವುದೇ ಬಡಗಳಿರಲಿ, ಮಾದಿಗೆ ಸಮಾಜಗಳು ಕಟ್ಟಬೇಕು, ಮಾದಿಗೆ ಮಾಸ ಮಾಡಿದ್ರು ಶೈಕ್ಷಣಿಕ ಉದ್ದೇಶ ಹೋರಾಟ ನೀವು ಮಾಡಬೇಕಾದ್ರೆ ಖಂಡಿತ ಹೋರಾಟವನ್ನು ಸಂಘ ಕಟ್ಟಬೇಕಾಗಿದೆ. ಅದಕ್ಕೋಸ್ಕರ ಮಾಡೋಣ. ನಮ್ಮಂಥವ್ರು ಒಂದು 10 ಜನ ಮನೆ ಬಿಟ್ಟು ಮುಂಚೂಣಿ ಸಂಘಟನೆಯಾಗಿ ಮಾಡಿದ್ರೆ ಇಡೀ ಎಲ್ಲ ಜಿಲ್ಲೆಗಳು ತಯಾರಾಗ್ತದೆ. ಏನು ಸಮಸ್ಯೆ ಇಲ್ಲ. ಅದೊಂದು ಬೇವು ಬರಬೇಕು ಅಂತ ಒಂದು ಜವಾಬ್ದಾರಿ ನಮ್ಮ ಮೇಲೆ ನೋಡೋಣ. ಸಾಗುವಂಥ ಪ್ರಯತ್ನ ಮಾಡೋಣ. ಪಕ್ಷ ಆಗೋಲ್ಲ, ಎಲೆಕ್ಷನಲ್ಲಿ ಪಕ್ಷ ಆಗೋಣ, ಬಿಡಿ ಟೈಮಲ್ಲಿ ನಾವು ಸಮಾಜ ಅಂತ ಹೇಳ್ತಾರೆ. ಈ ಟೈಮ್ ಕೊಟ್ಟಿದ್ದರೆ ನಿಮಗೆ ಉಳಿಸಿ ನಮಗೆ ಗದಗ ಹೋಗಿ ನೀವು ತಿಳ್ಕೊಂಡಿದ್ದಂತೆ. ಕ್ರಾಂತಿ ಗೀತೆಗಳೊಂದಿಗೆ ಪ್ರಾರಂಭವಾದ ಈ ಸಭೆಯಲ್ಲಿ ಹನುಮಂತ ಪೂಜಾರ್, ಮಾರುತಿ ಆದಿಮನಿ ಸೇರಿ 10 ಯುವ ಮುಖಂಡರು ಭಾಗವಹಿಸಿ ಸರ್ಕಾರದ ದಲಿತ ವಿರೋಧಿ ಧೋರಣೆಗೆ ಧಿಕ್ಕಾರ ಕೂಗಿದ್ದಾರೆ. ಒಟ್ನಲ್ಲಿ ದಲಿತ ಸಮುದಾಯದ ತಾಳ್ಮೆ ಈಗ ಕಟ್ಟೆ ಹೊಡೆದಿದೆ. ಮಾರ್ಚ್ 12ರ ಬೆಂಗಳೂರು ಪ್ರತಿಭಟನೆ ಸರ್ಕಾರದ ಪಾಲಿಗೆ ಮರಣ ಶಾಸನವಾಗುತ್ತಾ ಅಥವಾ ಸರ್ಕಾರ ಮಣಿಯುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್ ಋಣ.